ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ನಾವು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತದ ಸೂತ್ರ ನಿರ್ಧಾರ ಮಾಡೋದನ್ನು ಕಲ್ತೀವಿ. ಅದರ ಆಧಾರಿತ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸಿದ್ವಿ. ಇವತ್ತು ಇನ್ನೂ ಕೆಲವೊಂದಿಷ್ಟು ಆ ಸೂತ್ರದ ಆಧಾರಿತ ಅನ್ವಯ ಉದಾಹರಣೆಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಅನ್ವಯ ಉದಾಹರಣೆಗಳನ್ನು ಬಿಡಿಸುವತ್ತಿನೊಳಗೆ ವಿದ್ಯಾರ್ಥಿಗಳೇ ಗಮನದಲ್ಲಿರಲಿ, ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಅಲ್ಲೇ ಈ ಎನ್ನನೇ ಪದದ ಮೊತ್ತದ ಸೂತ್ರವನ್ನು ಬಳಸುವುದಕ್ಕಿಂತ ಮುಂಚೆ ಕೊಟ್ಟಿರುವ ದತ್ತಾಂಶಗಳನ್ನು ಪಟ್ಟಿ ಮಾಡ್ಕೋಬೇಕು. ಯಾವ್ಯಾವ ಅಂಶಗಳನ್ನು ನಮಗೆ ಕೊಟ್ಟಾರ ಅಂತ ಮೊದಲಿಗೆ ಅವೆಲ್ಲವನ್ನು ಪಟ್ಟಿ ಮಾಡಿ ಆಮೇಲೆ ಅಲ್ಲಿ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆಯೋ, ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆಯೋ, ಮೊದಲನೇ ಪದವನ್ನು ಕಂಡುಹಿಡಿಬೇಕಾಗಿದೆಯೋ ಅನ್ನೋದನ್ನು ಅರ್ಥೈಸ್ಕೊಂಡು ತಿಳ್ಕೊಂಡು ಸೂತ್ರದ ಸಹಾಯದಿಂದ ಸರಿಯಾಗಿ ಬಿಡಿಸಬೇಕು. ಸೊ ಈ ರೀತಿ ಇರುವಂಥ ಇಷ್ಟು ಅನ್ವಯ ಉದಾಹರಣೆಗಳನ್ನು ಇವತ್ತಿಲ್ಲಿ ಪರಿಚಯ ಮಾಡಬಹುದು. ನಾನು ಮತ್ತೆ ಅದೇ ಅಭ್ಯಾಸ 1.3ರಲ್ಲಿಯೇ ಕೆಲವೊಂದು ಉದಾಹರಣೆಗಳನ್ನು ಆಯ್ಕೆ ಮಾಡಿ ತಗೊಳ್ಳಿ. ಅಭ್ಯಾಸ 1.3. ಸೊ ಈಗ ಒಂದು ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು 17 ಪದಗಳವರೆಗಿನ ಮೊತ್ತ 289 ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಏನು ಅಂತ ಪ್ರಶ್ನೆ ಇದೆ. ಇದನ್ನು ಈ ಉದಾಹರಣೆಯಲ್ಲಿ ನಾವು ಅವರು ಕೊಟ್ಟಿರುವ ದತ್ತಾಂಶಗಳನ್ನು ಪಟ್ಟಿ ಮಾಡಿಕೊಳ್ಳೋಣ. ಅಂದರೆ ಹೇಗೆ? ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49. 7 ಪದಗಳವರೆಗಿನ ಮೊತ್ತ ಅಂದರೆ S7. 1ರಿಂದ 7 ಪದಗಳವರೆಗಿನ ಮೊತ್ತವು 49 ಆಗಿದೆ. ಆಮೇಲೆ 17 ಪದಗಳವರೆಗಿನ ಮೊತ್ತ S17. 17 ಪದಗಳವರೆಗಿನ ಮೊತ್ತ 289, 289. ಆದರೆ ಮೊದಲ n ಪದಗಳವರೆಗಿನ ಮೊತ್ತವೇನು? ಪ್ರಶ್ನೆ, ಮೊದಲ n ಪದಗಳವರೆಗಿನ ಮೊತ್ತ ಅಂದರೆ SN. SN ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಮೊದಲ n ಪದಗಳವರೆಗಿನ ಮೊತ್ತದ SN ಸೂತ್ರದ ಅವಲೋಕನೆಯನ್ನು ಸ್ವಲ್ಪ ನಾವು ಮಾಡಿಕೊಂಡ್ರೆ SN is equal to n/2 ಬ್ರಾಕೆಟ್ 2a ಪ್ಲಸ್ n-1 ಇಂಟು d ಅಂತ ಇದೆ. ಗೊತ್ತು ನಮಗೆ. ಸೊ ಈ ಸೂತ್ರದಲ್ಲಿ ನಾವು n ಪದಗಳವರೆಗಿನ ಮೊತ್ತ ಅಂತ ಪ್ರಶ್ನೆ ಬಂದಾಗ ಎನ್ನದ ಬೆಲೆಯು ಎನ್ನಾಗಿಯೇ ಉಳಿತು. ನಮಗೆ ಬೇಕಾಗಿದ್ದಿದೆ ಆ ಶ್ರೇಣಿಯ ಮೊದಲ ಪದ ಎಷ್ಟು, ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಪ್ರಶ್ನೆ. ಸೊ ಆ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ನಿರ್ಧರಿಸಲಿಕ್ಕೆ ಈ 2 ಬೆಲೆಗಳನ್ನು ಉಪಯೋಗಿಸಬಹುದು. ಹೇಗೆ? ಈಗ S7 ಆ ಸೂತ್ರದಂತೆ ನಾವು ಬಂದರೆ S7 is equal to 7/2 n/2 ಬ್ರಾಕೆಟ್ 2a ಪ್ಲಸ್ 7 - 1 6d ಸರಿಯಾದ್ರಿ is equal to 49 S7 ಅದ ಬೆಲೆ ಕೊಟ್ಟರೆ 7/2 ಇಂಟು ಇದರೊಳಗಡೆ 2 ಕಾಮನ್ ತಗೊಂಡ್ರೆ ಇಲ್ಲಿ a ಪ್ಲಸ್ 3d ಅಂತ ಉಳಿಯುತ್ತೆ. ಸೊ 2 ಕ್ಯಾನ್ಸಲ್ ಆಯಿತು. 7 ಈ ಕಡೆ ತೊಗೊಂಬಂದ್ಬಿಟ್ರೆ
49 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಎ ಪ್ಲಸ್ 3ಡಿ ಅಥವಾ ಎ ಪ್ಲಸ್ 3ಡಿ ಇಸ್ ಈಕ್ವಲ್ ಟು 47 ಒಂದೇ 7 49 7. Therefore, ಇದನ್ನು ಎ ಈಸ್ ಈಕ್ವಲ್ ಟು ಅಂತ ಪರಿವರ್ತನೆ ಮಾಡ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು 7 ಮೈನಸ್ 3ಡಿ ಅಂತ ಆಗುತ್ತೆ. ಇದಕ್ಕೆ ಸಮೀಕರಣ 1 ಅಂತ ಕರೀತಾರೆ. ಸೊ ಇದಿಷ್ಟು ಭಾಗದಿಂದ ಒಂದು ರೀತಿಯ ಸೂತ್ರದಂತೆ ಒಂದು ಬೆಲೆಯನ್ನು ನಿರ್ಧರಿಸಿಕೊಂಡಿಟ್ಕೋಬೇಕು. ಇನ್ನು ಎರಡನೇದಕ್ಕೆ ಬರೋಣ. S17 289 is equal to 17 by 2 n by 2 bracket 2a plus 17 minus 1 16d. ಇದರಂತೆ ಇದನ್ನು ಮಾಡ್ತಾ ಹೋದರೆ 17 by 2 ಎರಡು ಕಾಮನ್ ತಗೊಳ್ಳೋಣ. a ಪ್ಲಸ್ n ಟು ಡಿ ಉಳಿತು. ಎರಡು ಕ್ಯಾನ್ಸಲ್ ಆಯಿತು. 17 ಈ ಕಡೆ ತಗೊಂಡು ಬಂದರೆ 289 divided by 17 is equal to a plus n to d. 17 289 17 ಅದನ್ನು ಮಾಡಿಸ್ತಾ ಹೋದರೆ 17 ಆದ್ದರಿಂದ a ಪ್ಲಸ್ 8d 17 ಸಮೀಕರಣ ಇದಕ್ಕೆ 2. ಈಗ a ಇಸ್ ಈಕ್ವಲ್ ಟು 7 ಮೈನಸ್ 3d ಅನ್ನು 2ರಲ್ಲಿ ಆದೇಶಿಸಲಾಗಿ 1 2ರಲ್ಲಿ ಆದೇಶ ಮಾಡಿದ ತುಂಬಿದ ಆದೇಶಿಸಲಾಗಿ ಅವಾಗ ಎ ಯ ಬೆಲೆಯು 7 ಮೈನಸ್ 3d ಪ್ಲಸ್ ಇದು ಎ ಆಯಿತು. ಇನ್ನು 8d ಹಂಗೆ ಉಳಿತು. 8d ಇಸ್ ಈಕ್ವಲ್ ಟು 17. ಸೊ ಏನನ್ನ ಈ ಕಡೆ ತರೋಣ. 8d ಮೈನಸ್ 3d ಅಂದ್ರೆ 5d ಇಸ್ ಈಕ್ವಲ್ ಟು 17 ಮೈನಸ್ 7 ಈಕ್ವಲ್ ಟು 10. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ d ಇಸ್ ಈಕ್ವಲ್ ಟು 10/5 ಇಸ್ ಈಕ್ವಲ್ ಟು 2. ಸೊ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿತು. ಸಾಮಾನ್ಯ ವ್ಯತ್ಯಾಸದ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಿರಿ ಅಥವಾ 2ರಲ್ಲಿ ಆದೇಶ ಮಾಡಿರಿ. ಯಾವುದರಲ್ಲಿಯೂ ನೀವು ಆದೇಶ ಮಾಡುವುದರಿಂದ ಮೊದಲ ಪದ ಎಷ್ಟು ಅಂತ ನಿರ್ಧರಿಸಬಹುದು. ಸೊ ಅಂದರೆ ನಾವೀಗೇನು ಮಾಡೋಣ, d ಇಸ್ ಈಕ್ವಲ್ ಟು 2ಅನ್ನು 1ರಲ್ಲಿ ಆದೇಶ ಮಾಡೋಣ. ಸಮೀಕರಣ 1ರಲ್ಲಿ ಆದೇಶ ಮಾಡಲಾಗಿ a ಇಸ್ ಈಕ್ವಲ್ ಟು 7 ಮೈನಸ್ 3d 3 ಇಂಟು 2 ಇಸ್ ಈಕ್ವಲ್ ಟು 7 ಮೈನಸ್ 6 ಇಸ್ ಈಕ್ವಲ್ ಟು 1. ಇದು ಮೊದಲ ಪದ. ಸೊ ಮೊದಲ ಪದ 1. ಸಾಮಾನ್ಯ ವ್ಯತ್ಯಾಸ 2 ಇರುವಂತಹ ಒಂದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಆ್ಯಕ್ಚುಲಿ ನಾವು ಕಂಡು ಹಿಡಿಬೇಕಾಗಿದ್ದು ಇದನ್ನು. ಇಲ್ಲಿ ನಮಗೆ ಎ ಮತ್ತು ಡಿಗಳು ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡು ಈ 2 ಬೆಲೆಗಳನ್ನು ಬಿಡಿಸುವುದರ ಮೂಲಕ ಆ 2 ಬೆಲೆಗಳನ್ನು ನಾವೀಗ ನಿರ್ಧಾರ ಮಾಡ್ಕೊಂಡಿವಿ. ಇವುಗಳನ್ನು ಇಲ್ಲಿ ಸಮೀಕರಣದಲ್ಲಿ ಆದೇಶ ಮಾಡಿದಾಗ ಅಂದರೆ ಎ ಇಸ್ ಈಕ್ವಲ್ ಟು 1 ಮತ್ತು ಡಿ ಇಸ್ ಈಕ್ವಲ್ ಟು 2 ಎಸ್ ಎನ್ ದಲ್ಲಿ ಆದೇಶಿಸಲಾಗಿ ಈ ಎಸ್ ಎನ್ ದಲ್ಲಿ ಆದೇಶ ಮಾಡಿದರೆ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪಾನ್ 2 ಬ್ರಾಕೆಟ್ 2a 2 ಇಂಟು 1 ಪ್ಲಸ್ ಎನ್ ಮೈನಸ್ 1 ಇಂಟು ಸಾಮಾನ್ಯ ವ್ಯತ್ಯಾಸ 2 ಡಿ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ 2 ಪ್ಲಸ್ ಗುಣಾಕಾರ ಮಾಡಿರಿ 2n minus 2 minus 2 plus 2 cancel is equal to n upon 2 into 2n ಅಂತ ಉಳಿತಿಲ್ಲ 2 cancel is equal to sn is equal to ಮೊದಲ n ಪದಗಳ ಮೊತ್ತವು n into n n
n ಇಂಟು n ಸ್ಕ್ವೇರ್. ಸೊ ಮೊದಲ n ಪದಗಳ ಮೊತ್ತವು n ಸ್ಕ್ವೇರ್ ಆಗಿದೆ. ಇದು ನಮಗೆ ಬೇಕಾಗಿರುವಂಥ ಪ್ರಶ್ನೆಗೆ ಉತ್ತರ. ಈ ಉತ್ತರವನ್ನು ನಿರ್ಧರಿಸಬೇಕಾದಾಗ ನಾವು ಈ ಎರಡು ಪದಗಳು ಅಂದರೆ 1ರಿಂದ 7ನೇ ಪದಗಳವರೆಗಿನ ಮೊತ್ತ ಮತ್ತು 17ರ ಪದಗಳವರೆಗಿನ ಮೊತ್ತಗಳನ್ನು ಬೆಲೆಗಳನ್ನು ಬಳಸಿಕೊಂಡು ಎ ಮತ್ತು ಬಿ ಅನ್ನು ನಿರ್ಧರಿಸಿ ಎಸ್ ಎನ್ನದ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ಈ ಥರ ನಾವು ಅನ್ವಯ ಉದಾಹರಣೆಗಳನ್ನು ನಡೆಸ್ತಾ ಹೋಗಬೇಕು. ಈಗ ಇದೇ ಅಭ್ಯಾಸದ ಇನ್ನೂ ಒಂದು ಉದಾಹರಣೆಯನ್ನು ಗಮನಿಸೋಣ. ಇದು ಒಂದು ಅನ್ವಯ ಉದಾಹರಣೆ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ. ಒಂದು ಕಟ್ಟಡದ ಕಟ್ಟುವ ಕೆಲಸ ನಡೆದಿತ್ತು. ಆ ಕೆಲಸದಲ್ಲಿ ಒಂದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿತ್ತು. ಇಷ್ಟಿಷ್ಟು ದಿವಸಗಳಲ್ಲಿ ಅದನ್ನು ಪೂರ್ಣಗೊಳಿಸಬೇಕು ಅಂತ ಇತ್ತು. ಅಕಸ್ಮಾತ್ ಆ ಅವಧಿಯಲ್ಲಿ ಅದು ಪೂರ್ಣಗೊಳಿಸದೇ ಇದ್ದರೆ, ಲೇಟ್ ಆದರೆ ಪ್ರತಿ ದಿವಸಕ್ಕೆ ಇಂತಿಷ್ಟು ದಂಡವನ್ನು ಕೊಡಬೇಕಾಗ್ತದೆ ಅಂತ ಒಂದು ದಂಡವನ್ನು ನಿಗದಿಗೊಳಿಸಿದ್ರು. ಅದು ಹೇಗಿದೆ ಅಂದರೆ, ಮೊದಲನೇ ದಿವಸ 200 ರೂಪಾಯಿ ಕೊಡಬೇಕು, ಎರಡನೇ ದಿವಸಕ್ಕೆ 250 ರೂಪಾಯಿಯನ್ನು ಕೊಡಬೇಕು, ಮೂರನೇ ದಿವಸಕ್ಕೆ 300 ರೂಪಾಯಿಯನ್ನು ಕೊಡಬೇಕು, ಇತ್ಯಾದಿ ಇತ್ಯಾದಿ. ಹೀಗೆ ಪ್ರತಿ ದಿವಸಕ್ಕೆ ಹೆಚ್ಚಾಗ್ತಾ ಹೋದಾಗ ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರೂಪಾಯಿ ಜಾಸ್ತಿ ಆದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚಿಗೆ ತೆಗೆದುಕೊಂಡರೆ ಎಷ್ಟು ಅವಧಿಯೊಳಗೆ ಮುಗಿಸಬೇಕಾಗಿತ್ತು ಆ ಅವಧಿಯಲ್ಲಿ ಮುಗಿಸಲಾರದೆ ಇನ್ನೂ 30 ದಿನಗಳ ಕಾಲ ಹೆಚ್ಚಿಗೆಯನ್ನು ತಗೊಂಡ್ರೆ ಆ ಗುತ್ತಿಗೆದಾರ ಎಷ್ಟು ದಂಡವನ್ನು ಕೊಡಬೇಕು ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಮಾಡಿದರು. ಸೊ ಈ ಒಂದು ಅನ್ವಯ ಉದಾಹರಣೆಯನ್ನು ಸಮಾಂತರ ಶ್ರೇಣಿಯ ಪರಿಕಲ್ಪನೆಗೆ ತಗೊಂಡು ಬಂದು ಸಮಾಂತರ ಶ್ರೇಣಿಯಲ್ಲಿ ಏನು ಅದಕ್ಕೆ ನಾವು ಯಾವ ಸೂತ್ರವನ್ನು ಬಳಸಿಕೊಂಡು ಬಿಡಿಸ್ಬೋದು ಅಂತ ವಿಚಾರ ಮಾಡಿ. ಈಗ ಲೆಕ್ಕ ಹೇಗಿದೆ ಅನ್ನೋದನ್ನು ಬರೀತಾ ಹೋಗೋಣ. ಮೊದಲನೇ ದಿನಕ್ಕೆ ದಂಡ ಅಥವಾ 1ನೇ ದಿನದ ದಂಡ ಎಷ್ಟು ಅನ್ನೋದನ್ನೇ ಬರೀತಾ ಹೋಗೋಣ. ಮೊದಲನೇ ದಿನದ ದಂಡ ಇಸ್ ಈಕ್ವಲ್ ಎಷ್ಟು ರೂಪಾಯಿ? 200 ರೂಪಾಯಿ. ಮೊದಲನೇ ದಿನಕ್ಕೆ 200 ರೂಪಾಯಿ ದಂಡ ಕೊಡಬೇಕು. ಎರಡನೇ ದಿನಕ್ಕೆ 250 ರೂಪಾಯಿ. ಎರಡನೇ ದಿನಕ್ಕೆ ಅಥವಾ ಎರಡನೇ ದಿನದ ದಂಡ ರೂಪಾಯಿ 250. ಮೂರನೇ ದಿನಕ್ಕೆ ಅವನು ಕೊಡಬೇಕಾದ ದಂಡ 300 ರೂಪಾಯಿಗಳಷ್ಟು ಕೊಡಬೇಕು. ಇದು ಹೀಗೆ ಹೋಗುತ್ತೆ. ಪ್ರತಿ ದಿವಸ 50 ರೂಪಾಯಿಯ ದಂಡ ಜಾಸ್ತಿ ಆಗ್ತಾ ಹೋಗುತ್ತದೆ. ಅವ ಆ ಕಟ್ಟಡವನ್ನು ಆ ಕೆಲಸವನ್ನು 30 ದಿನಗಳ ನಂತರ ಮುಗಿಸಿದರೆ ಎಷ್ಟು ದಂಡವನ್ನು ಕೊಡಬೇಕಾಗುತ್ತದೆ? ಎಷ್ಟು ದಂಡ ಕೊಡಬೇಕಾಗುತ್ತದೆ ಅಂದರೆ ಏನಂತ ಆಗುತ್ತೆ ಹಂಗಾದ್ರೆ ನಮ್ಗೆ? ಇದು ಮೊದಲನೇ ದಿನದ ದಂಡ, ಎರಡನೇ ದಿವಸಕ್ಕೆ 450 ರೂಪಾಯಿ ಆಯಿತು, ಮೂರನೇ ದಿವಸಕ್ಕೆ ಇದನ್ನೊಂದು ಸೇರಿಸ್ಕೊಂಡ್ರೆ 750 ರೂಪಾಯಿ ಆಯಿತು. ಹೀಗೆ ಹೆಚ್ಚಾಗ್ತಾ 30ನೇ ದಿವಸಕ್ಕೆ ಎಷ್ಟು ದಂಡವಾಯಿತು ಅಂತ ಪ್ರಶ್ನೆ ಕೇಳಿದಾಗ ನಮ್ಮವರು
ಅವನು ಕೊಡಮಾಡುವ ದಂಡದ ಹಣಗಳು ಒಂದು ಸಮಾಂತರ ಶ್ರೇಣಿಯನ್ನು ನಿರ್ಧರಿಸುತ್ತವೆಯೇ? ಮೊದಲಿಗೆ ನಿರ್ಧರಿಸುವ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಕೊಡಬೇಕಾದ ದಂಡಗಳು, ಕೊಡಬೇಕಾದ ದಂಡದ ಹಣಗಳು ಎಷ್ಟೆಷ್ಟು? 200, 250, 300, 350 ಇತ್ಯಾದಿ ಇತ್ಯಾದಿ. ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಯಾಕೆಂದರೆ ಅದರಲ್ಲಿ ನಿರ್ದಿಷ್ಟವಾಗಿ ಸೇರಿಸ್ತಾ ಹೋಗಿ ಪ್ರತಿ ದಿವಸ 50 ರೂಪಾಯಿ ದಂಡ ಹೆಚ್ಚಾಗ್ತಾ ಹೋಗಿದೆ. ನಿರ್ದಿಷ್ಟವಾದ ಪದದಿಂದ ಸೇರಿಸುತ್ತಾ ಪಡೆಯುವ ಸಂಖ್ಯೆಗಳ ಪಟ್ಟಿಯೇ ಸಮಾಂತರ ಶ್ರೇಣಿ. ಸೊ ಇದು ಒಂದು ಸಮಾಂತರ ಶ್ರೇಣಿ ಆಯಿತು. ಹಾಗಾಗಿ ನಮಗೆ ಅವ್ರು ಏನು ಕೇಳಿದ್ದಾರೆ? ಇಲ್ಲಿಂದ ಇಲ್ಲಿಯವರೆಗೆ ಅಂದರೆ 200, 250, 300 ಇತ್ಯಾದಿ ಇತ್ಯಾದಿ 30 ದಿನಗಳವರೆಗಿನ ದಂಡ ಎಷ್ಟು ಅಂತ ಕೇಳಿದರೆ ಅದು ನಾವೇನಂತ ಅರ್ಥ ಮಾಡ್ಕೋಬೇಕು. 30 ದಿನಗಳವರೆಗಿನ ಅಥವಾ 30 ಪದಗಳ ಮೊತ್ತವೇನು ಅಂತ ಅರ್ಥ ಇದೆ. ಸೊ ಹಂಗಾರೆ ಇದನ್ನು ಏನು ಅನ್ನಂಗಾದ್ರಿ? 30 ಪದಗಳ ಮೊತ್ತ ಎಷ್ಟು ಅಂತ ಕೇಳಬೇಕು. ಸೊ ನಾವೀಗ ಈ ಉದಾಹರಣೆಯನ್ನು ನಮ್ಮ ಸಮಾಂತರ ಶ್ರೇಣಿಯ ಪರಿಕಲ್ಪನೆಗೆ ಪರಿವರ್ತಿಸಿಕೊಂಡು ಅದರಲ್ಲಿ ಸಮಾಂತರ ಶ್ರೇಣಿಯ 30 ಪದಗಳ ಮೊತ್ತ ಎಷ್ಟು ಅನ್ನೋ ಪರಿಕಲ್ಪನೆಗೆ ಐಡಿಯಾಗೆ ತೊಗೊಂಡು ಬಂದ್ವಿ ನಾವು. ಈಗ ನಮಗೆ 30 ಪದಗಳ ಮೊತ್ತವನ್ನು ಕಂಡುಹಿಡಿದ್ಬಿಟ್ರೆ ಅವಾಗ ಕೊಡಬೇಕಾದ ದಂಡ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಈಗ ನಮಗೆ ಮೊದಲ ಪದ A1 200, ಎರಡನೆಯ ಪದ 250. ಸೊ ಸಾಮಾನ್ಯ ವ್ಯತ್ಯಾಸ D A2 - A1 250 - 200. ಅವನು ಕೊಡಬೇಕಾದ ಪ್ರತಿ ದಿನದ ಎಕ್ಸ್ಟ್ರಾ ದಂಡ 50 ರೂಪಾಯಿ. ಪದಗಳ ಸಂಖ್ಯೆ N 30 ಪದಗಳವರೆಗಿನ ಮೊತ್ತ ಎಷ್ಟು? ಬಹಳ ಸಿಂಪಲ್ ಕಾನ್ಸೆಪ್ಟ್, ಬಹಳ ಸರಳವಾಗಿರ್ತಕ್ಕಂಥ ಒಂದು ಉದಾಹರಣೆ. ಆದ್ದರಿಂದ ಪದಗಳ ಮೊತ್ತ ಅಂತ ಬಂದರೆ ವಾಪಸ್ SN ಸೂತ್ರವನ್ನು ಬಳಸಬೇಕು. SN = N/2 2A + N - 1 × D. ಸಮಾಂತರ ಶ್ರೇಣಿಯ ಉದಾಹರಣೆಗಳನ್ನು ಬಿಡಿಸುವಾಗ AN ಆಗಿರಲಿ SN ಆಗಿರಲಿ ಪ್ರತಿ ಉದಾಹರಣೆಯಲ್ಲಿಯೂ ಸೂತ್ರವನ್ನು ಆರಂಭದಲ್ಲಿ ಬರದೇ ಮುಂದುವರಿಬೇಕು. ಸೂತ್ರವನ್ನು ಪ್ರತಿ ಸಲ ಬರೀಬೇಕು, ಪ್ರತಿ ಉದಾಹರಣೆಯಲ್ಲಿ ಬರೀತಾ ಹೋಗಬೇಕು. ಸೊ ಈಗ ನನಗಿದು S30 30/2 2 × A 200 plus 29 30 - 1 × D 50. ಸೊ ಕ್ಯಾನ್ಸಲ್ ಮಾಡಿದ್ರೆ 15 ಬ್ರಾಕೆಟ್ 2 1 2 15 20 200 2 400 ಪ್ಲಸ್ 25 × 5 5 9 45 5 4 5 2 10 14. That is equal to 15 × 1850. 1850ಕ್ಕೆ 15ರಿಂದ ಗುಣಾಕಾರ ಮಾಡಿದ್ರೆ 27,750 ಅಂತ ಬರುತ್ತೆ. ಆದ್ದರಿಂದ ಅವನು ಕೊಡಬೇಕಾದ ದಂಡದ ಒಟ್ಟು ಹಣವು ರೂಪಾಯಿ 27,750 ಅಂತ ಉತ್ತರಿಸಿದೆ. ಸೊ ಹೀಗೆ ನಾವು ಸಮಾಂತರ ಶ್ರೇಣಿಯ ಉದಾಹರಣೆಗಳನ್ನು, ಅನ್ವಯ ಉದಾಹರಣೆಗಳನ್ನು ಓದ್ಕೊಂಡು ಅರ್ಥೈಸ್ಕೊಂಡು ಯಾವ್ಯಾವ ಪದಗಳನ್ನು ಯಾವ್ಯಾವ ಬೆಲೆಗಳನ್ನು ಕೊಟ್ಟಾರೋ ಅನ್ನೋದನ್ನೆಲ್ಲ ಮೊದಲಿಗೆ ಪಟ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತಹ ಸೂಕ್ತವಾದ ಸೂತ್ರವನ್ನು ಬಳಸ್ಕೊಂಡು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲಿ ಮೊತ್ತವೆಷ್ಟು SN ಸೂತ್ರ, ಅಲ್ಲಿರುವ ಪದಗಳ ಸಂಖ್ಯೆ ಎಷ್ಟು N, ಈ ಥರ ಅರ್ಥೈಸ್ಕೊಂಡು ಉದಾಹರಣೆಗಳನ್ನು ನಡೆಸ್ತಾ ಹೋಗ್ಬೇಕು. ಸೊ ಈಗ ನಾವು ಇನ್ನೂ ಒಂದು ಅನ್ವಯ ಉದಾಹರಣೆಯನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇದನ್ನು ನಾನು ಸ್ವಲ್ಪ ನಿಮಗೆ ಚರ್ಚೆ ಮಾಡಿ
ಮಾಹಿತಿಯನ್ನು ಕೊಟ್ಬಿಡ್ತಾನೆ. ಸೊ ನೀವು ವಿದ್ಯಾರ್ಥಿಗಳೇ ಪ್ರಯತ್ನ ಪಟ್ಟು ಬಿಡಿಸಲಿಕ್ಕೆ ಮಾಡಿ ಬಿಡಿಸಿ. ಏನು, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನ 700 ರೂಪಾಯಿ ಮೊತ್ತವನ್ನು ನೀಡಲಾಗಿತ್ತು. ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ಪ್ರೈಸ್ ಕೊಡೋ ಸಲುವಾಗಿ ನಾವು 700 ರೂಪಾಯಿ ಹಣವನ್ನು ತೆಗೆದಿಟ್ಟುಬಿಟ್ಟಿದ್ದೇವೆ ಒಂದು ಶಾಲೆ ಒಳಗೆ. ಇನ್ನು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ರೂಪಾಯಿ ಕಡಿಮೆ. ಈಗ ಆರಂಭದಲ್ಲಿ ಒಂದೆಷ್ಟು ಬಹುಮಾನ ಅಂತ ನಾವು ಇಟ್ಟುಕೊಂಡ್ರೆ ಒಂದು 100 ರೂಪಾಯಿ ಅಂತ ಇಟ್ಟುಕೊಂಡ್ರೆ ಎರಡನೆಯ ಬಹುಮಾನ 20 ರೂಪಾಯಿ ಕಡಿಮೆ ಅಂದರೆ 80 ರೂಪಾಯಿ. ಮೂರನೆಯ ಬಹುಮಾನ ಮತ್ತೆ 20 ರೂಪಾಯಿ ಕಡಿಮೆ ಅಂದರೆ 60. ಹೀಗೆ ಪ್ರತಿ ಮುಂದಿನ ಬಹುಮಾನಗಳು 20 ರೂಪಾಯಿ ಮುಂಚಿನ ಬಹುಮಾನಗಳಿಗಿಂತ ಕಡಿಮೆಯಾಗ್ತಾ ಇದ್ದರೆ ಪ್ರತಿ ಬಹುಮಾನದ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ಪ್ರತಿ ಬಹುಮಾನಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಈಗ ನಮಗೆ ಈ ಉದಾಹರಣೆಯಲ್ಲಿ ಈ ಪ್ರತಿ ಮೌಲ್ಯದ ಬಹುಮಾನಗಳನ್ನು ಎಷ್ಟು ಬಹುಮಾನಗಳು ಇಲ್ಲಿವೆ ಅಂತ ನಮಗೆ ಗೊತ್ತಾಗಬೇಕು. ಎಷ್ಟು ಬಹುಮಾನಗಳು ಇಲ್ಲಿವೆ ಅಂತ ಗೊತ್ತಾಗಬೇಕು. ಸೊ ಅವಾಗ ನಮಗೆ ಎ ಎಷ್ಟು ಅಂತ ಗೊತ್ತಾಗ್ತದೆ. ಎಷ್ಟು ಬಹುಮಾನಗಳಿವೆ? ಸೊ ಈಗ ಈ ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಡ್ರಿ. ಮುಂಚಿನ ಮೊದಲನೇ ಬಹುಮಾನದ ಮೌಲ್ಯ ಎ ಆಗಿರಲಿ ಅಂತ ತಗೊಳ್ರಿ. ಸಾಮಾನ್ಯ ವ್ಯತ್ಯಾಸ ಡಿ. ಮುಂಚಿನಕ್ಕಿಂತ 20 ರೂಪಾಯಿ ಕಡಿಮೆ ಅಂದರೆ -20 ಅಂತ ತಗೊಳ್ರಿ. ಒಟ್ಟು ಬಹುಮಾನದ ಮೊತ್ತ SN 700 ರೂಪಾಯಿಗಳು ಅಂತ ಇಟ್ಟವರು. ಅದನ್ನು ಅರ್ಥೈಸ್ಕೊಂಡು ಪ್ರತಿ ಬಹುಮಾನದ ಮೌಲ್ಯವನ್ನು ಕಂಡುಹಿಡಿಯಿರಿ. ಮೊದಲನೇ ಮೌಲ್ಯ ಎ ಆಗಿರಲಿ ಅಂತ ತಗೊಳ್ಳಿ. ಮೊದಲನೇ ಬಹುಮಾನದ ಮೌಲ್ಯ ಎ ಆಗಿರಲಿ. ಆಮೇಲೆ A -20, A -40 ಈ ಥರ ಲೆಕ್ಕಾಚಾರ ಮಾಡ್ತಾ ಹೋಗ್ರಿ. ಕಂಡು ಹಿಡಿದು ಪ್ರತಿ ಮೌಲ್ಯಗಳು ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಪ್ರಯತ್ನ ಮಾಡಿ ನೋಡೋಣ. ಸೊ ಈಗ ನಾನು ಇದೇ ಅಭ್ಯಾಸದ ಇನ್ನೊಂದು ಉದಾಹರಣೆಯ ಬಗ್ಗೆ ಇಲ್ಲಿ ಸ್ವಲ್ಪ ಚರ್ಚೆ ಮಾಡ್ತೀನಿ. ಏನು ಅಂತಂದರೆ, ಒಂದು ಆಲೂಗಡ್ಡೆ ಓಟ, ಬಟಾಟೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೆಯ ಆಲೂಗಡ್ಡೆಯಿಂದ 5 ಮೀಟರ್ ದೂರದಲ್ಲಿ ಇಡಲಾಗಿದೆ. ಸೊ ಇದೊಂದು ಓಟದ ಸ್ಪರ್ಧೆ ಇರುವಂಥದ್ದು. ಇಲ್ಲೇ ಒಂದು ಬುಟ್ಟಿಯನ್ನು ಇಟ್ಟಾರೆ. ಇಲ್ಲೇ ಮೊದಲನೆಯ ಆಲೂಗಡ್ಡೆ ಇದೆ. ಈ ಆಲೂಗಡ್ಡೆಯಿಂದ ಈ ಬುಟ್ಟಿ ಇರತಕ್ಕಂಥ ದೂರ 5 ಮೀಟರ್ ದೂರದಲ್ಲಿ ಇಡಲಾಗಿದೆ. ಉಳಿದ ಆಲೂಗಡ್ಡೆಗಳನ್ನು ಒಂದು ರೇಖೆಯ ಮೇಲೆ ಪರಸ್ಪರ 3 ಮೀಟರ್ ಅಂತರದಲ್ಲಿ ಇಡಲಾಗಿದೆ. ಇಲ್ಲಿ ಎರಡನೆಯದು, ಇದು ಮೊದಲನೆಯ ಆಲೂಗಡ್ಡೆ, ಇದು ಎರಡನೆಯ ಆಲೂಗಡ್ಡೆ, ಇದು ಮೂರನೆಯ ಆಲೂಗಡ್ಡೆ. ಪ್ರತಿ ಸಂದರ್ಭದಲ್ಲಿ
ಇವುಗಳ ನಡುವಿನ ದೂರ 3 ಮೀಟರ್ 3 ಮೀಟರ್ 3 ಮೀಟರ್ ಅಂತ ಇದೆ. ಸೊ ಹೀಗೆ ಆಲೂಗಡ್ಡೆಗಳನ್ನು ಒಂದೇ ಸಲ ರೇಖೆಯ ಮೇಲೆ ಇಟ್ಟಿದ್ದಾರೆ. ಈ ರೇಖೆಯ ಮೇಲೆ ಒಟ್ಟು 10 ಆಲೂಗಡ್ಡೆಗಳಿವೆ. ಒಟ್ಟು ಆಲೂಗಡ್ಡೆಗಳ ಸಂಖ್ಯೆ 10. ಅಂದರೆ ನಾವು ಇದನ್ನು ಏನಂತ ತಗೋಬಹುದು, A10 ಅಂತ ತಗೋಬಹುದು. ಸೊ ಈಗ ಒಬ್ಬ ಸ್ಪರ್ಧಿ ಏನು ಮಾಡಬೇಕಮ್ಮ ಅಂತಂದರೆ, ಒಬ್ಬ ಸ್ಪರ್ಧಿಯು ಬಕೆಟಿನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು. ನಂತರ ಪುನಃ ಓಡಿ ಎರಡನೇ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು. ಅವಳು ಇದೇ ರೀತಿ ಎಲ್ಲ ಆಲೂಗಡ್ಡೆಗಳನ್ನು ಬಕೆಟ್ನಲ್ಲಿ ಬಂದು ಬೀರುವವರೆಗೂ ಮುಂದುವರಿಸಬೇಕು. ಸ್ಪರ್ಧೆಯು ಓಡಿದ ಒಟ್ಟು ದೂರ ಎಷ್ಟು ನೋಡಿ. ಸ್ಪರ್ಧೆ ಏನೇನು ಮಾಡಬೇಕು, ಬಕೆಟ್ನಿಂದ ಆರಂಭಿಸಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಯವರೆಗೆ ಬರಬೇಕು. ಈ ಆಲೂಗಡ್ಡೆಯನ್ನು ತಗೋಬೇಕು, ತಂದು ಬಕೆಟ್ನಲ್ಲಿ ಹಾಕಬೇಕು. ಮತ್ತೆ ಇಲ್ಲಿಂದ ಓಡಬೇಕು, ಎರಡನೇ ಆಲೂಗಡ್ಡೆಯವರೆಗೆ ಬರಬೇಕು, ತಗೋಬೇಕು, ವಾಪಸ್ ಬಂದು ಬಕೆಟ್ನಲ್ಲಿ ಅದನ್ನು ಹಾಕಬೇಕು. ಹೀಗೆ ಮೂರನೇದು, ನಾಲ್ಕನೇದು, ಪ್ರತಿಯೊಂದನ್ನು ಹೋಗೋದು, ತಗೊಂಡು ಬರೋದು, ಬಕೆಟ್ನಲ್ಲಿ ಹಾಕೋದು, ಹೋಗೋದು, ತಗೊಂಡು ಬರೋದು, ಬಕೆಟ್ನಲ್ಲಿ ಹಾಕೋದು. ಹೀಗೆ ಮಾಡುವುದರಿಂದ ಅವಳು ಎಷ್ಟು ದೂರ ಓಡಿದಂತಾಗುತ್ತದೆ ಅಂತ ಕೇಳಿದರು. ಸೊ ಈಗ ಒಂದನೇ ಆಲೂಗಡ್ಡೆಯನ್ನು ತಂದು ಬಕೆಟ್ನಲ್ಲಿ ಹಾಕಿದಾಗ ಓಡಿದ ದೂರ ಎಷ್ಟಾಗುತ್ತೆ? ಇಲ್ಲಿಂದ ಬಕೆಟ್ನಿಂದ ಮೊದಲನೇ ಆಲೂಗಡ್ಡೆಯವರು 5 ಮೀಟರ್ ಓಡಬೇಕು. ಅಲ್ಲಿಂದ ವಾಪಸ್ ಮತ್ತೆ 5 ಮೀಟರ್ ಬಂದು ಆಲೂಗಡ್ಡೆಯಲ್ಲಿ ಹಾಕಬೇಕು. ಅಂದರೆ ಮೊದಲನೇ ಆಲೂಗಡ್ಡೆಯನ್ನು ತಂದು ಬಕೆಟ್ನಲ್ಲಿ ಹಾಕಲು ಓಡಿದ ದೂರ 10 ಮೀಟರ್. ಎರಡನೇದು ಏನಾಗುತ್ತೆ ನೋಡ್ರಿ, 5 ಮೀಟರ್ ಪ್ಲಸ್ 3 ಮೀಟರ್ 8 ಮೀಟರ್ ಆಗ್ತದೆ. ಸೊ ಅವಾಗ 8 ಮೀಟರ್ ಓಡಬೇಕು, 8 ಮೀಟರ್ ಬರಬೇಕು, 16 ಮೀಟರ್ ಆಗ್ತದೆ. ಮೂರನೇ ಆಲೂಗಡ್ಡೆಗೆ 5 ಮೀಟರ್ ಪ್ಲಸ್ 3 ಪ್ಲಸ್ 3 6 ಮೀಟರ್, 11 ಮೀಟರ್ ಆಗುತ್ತೆ. 11 ಹೋಗಬೇಕು, 11 ವಾಪಸ್ ಹೋಗಬೇಕು. ಸೊ ಈ ಥರ ಮಾಡಿ ಎಷ್ಟು ದೂರವನ್ನು ಅವಳು ಚಲಿಸಿದಳು ಅಂತ ಹೇಳಬೇಕು. ಸೊ ಈಗ ನಾವೇನಂತ ಹೇಳ್ಬಿಡೋಣ, ಓಡಿ ಹೋಗಿ ಬರುವ ದೂರ ಅಂತ ಒಟ್ಟಿಗೆ ಲೆಕ್ಕಾಚಾರ ಇಟ್ಕೊಂಡ್ಬರೋದು. ಬಕೆಟ್ನಿಂದ ಓಡಿ ಬರುವ ಒಟ್ಟು ದೂರ ಪ್ರತಿ ಸಂದರ್ಭದಲ್ಲಿ ಲೆಕ್ಕ ಮಾಡ್ತಾ ಹೋಗೋದು. ಒಂದನೇ ಆಲೂಗಡ್ಡೆಗೆ ಎಷ್ಟು ದೂರ ಓಡಬೇಕ್ರಿ? 5 × 2 ಅಂದರೆ 10 ಮೀಟರ್ ಹೋಗಬೇಕು. ಎರಡನೇ ಆಲೂಗಡ್ಡೆಯನ್ನು ತಂದು ಬಕೆಟ್ನಲ್ಲಿ ಹಾಕಬೇಕಾಗಿತ್ತು ಅಂದರೆ 5 + 3 8 ಮೀಟರ್ ಹೋಗಬೇಕು. ಮತ್ತೆ 8 ಮೀಟರ್ ವಾಪಸ್ ಕೊಡಬೇಕು ಅಂದರೆ 16 ಮೀಟರ್ ಹೋಗಬೇಕು. ಮೂರನೇ ಆಲೂಗಡ್ಡೆ ತಗೊಂಡು ಬಂದು ಬಕೆಟ್ನಲ್ಲಿ ಹಾಕಬೇಕಾದ್ರೆ 8 + 3 11 ಮೀಟರ್ × 2 22 ಮೀಟರ್. ನಾಲ್ಕನೇ ಆಲೂಗಡ್ಡೆಯನ್ನು ತಗೊಂಡು ಬರಬೇಕಾಗಿತ್ತು ಅಂತಂದ್ರೆ 11 + 3 14 + 2 28 × 2 × 2 ಅಂತ ಯಾಕೆ ನಾ ಮಾಡ್ತಾ ಇದ್ದೀನಿ? ಅರ್ಥ ಇದೆ ಯಾಕೆ ಗುಣಾಕಾರ ಮಾಡ್ತಾ ಇದ್ದೀನಿ? ಅಷ್ಟು ಹೋಗಬೇಕು, ವಾಪಸ್ ಬರಬೇಕು, ಹೋಗಬೇಕು, ವಾಪಸ್. ಈಗ ನಾನು ಇದು 5 ಹೋಗುವುದ ವಾಪಸ್ ಬರೋದಕ್ಕೆ 2. ಹಾಗಾದ್ರೆ ದೂರಗಳೇನೇನಾದ್ರು ನೋಡ್ರಿ, ದೂರಗಳು 10 16 22 28 ಇತ್ಯಾದಿ. ಇದು ಒಂದು ಸಮಾಂತರ ಶ್ರೇಣಿ ಆದ್ರಿ. ಈಗ ಎಷ್ಟು ಆಲೂಗಡ್ಡೆಗಳಿವೆ? 10 ಆಲೂಗಡ್ಡೆಗಳಿವೆ. ಅಂದರೆ ಎಷ್ಟು ಸಲ ಓಡಿ ಹೋಗಿ ಬರ್ತಿದ್ರೆ? 10 ಸಲ ಓಡಿ ಹೋಗಿ ಬರ್ತಿದ್ರ 10 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದಾಗ ಆಯ್ತಲ್ಲ. ಹಂಗಾರೆ ನಮಗೀಗ 16 18 10 16 18 20 10 16 22 28 ಇತ್ಯಾದಿ 10 ಪದಗಳವರೆಗಿನ ಮೊತ್ತವೇನು? ಸಿಂಪಲ್ ಕಾನ್ಸೆಪ್ಟ್. 10 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ರೆ ನಮಗೆ S10. ಸೊ ಈಗ ನಮ್ಗೆ A 10, D 16 - 10 6,
ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ ನಮಗೆ? ಸಾಮಾನ್ಯ ವ್ಯತ್ಯಾಸವು 6. ಸೊ ಪದಗಳ ಸಂಖ್ಯೆ n = 10. ಸೊ ಈಗ ಈ ಬೆಲೆಗಳನ್ನು ನಾನು SN ಸೂತ್ರದಲ್ಲಿ ಆದೇಶ ಮಾಡಿದ್ರೆ n/2 2a + n - 1 × d S10 = 10/2 bracket 2a 2 × 10 20 + 10 - 1 9 9 × 6 54 2 1 2 5 5 × 74 5 4 20 5 35 1 2 37 370 meters ಓಡಿದ ಒಟ್ಟು ದೂರ. ಸೊ ಈ ಥರ ನಾವು ಸಮಾಂತರ ಶ್ರೇಣಿಯ ಉದಾಹರಣೆಗಳನ್ನು ಕಲಿಸ್ತಾ ಹೋಗ್ಬೇಕು. ಸೊ ಹೀಗೆ ಅನ್ವಯಗಳು, ಆಮೇಲೆ ವಾಕ್ಯ ರೂಪದ ಪ್ರಶ್ನೆಗಳು, ನೇರ ಪ್ರಶ್ನೆಗಳು, ಬಹುಆಯ್ಕೆ ಪ್ರಶ್ನೆಗಳು, ಒಂದು ಅಂಕದ ಪ್ರಶ್ನೆಗಳು, ಹೀಗೆ ಹಲವಾರು ರೀತಿಯ ಉದಾಹರಣೆಗಳು ಬರುವಂತಹ ಒಂದು ಮಹತ್ವದ ಅಧ್ಯಾಯ ಸಮಾಂತರ ಶ್ರೇಣಿ. ಸೊ ಈ ಸಮಾಂತರ ಶ್ರೇಣಿಗಳು ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ನಾವು ಚರ್ಚಿಸಿರ್ತಕ್ಕಂಥ ಅಂಶಗಳನ್ನು ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣ. ಏನೇನು ಪಟ್ಟಿ ಮಾಡಿದ್ವಿ, ಏನೇನು ನಾವು ಇದರೊಳಗೆ ಅಭ್ಯಾಸ ಮಾಡೀವಿ ಅಂತಂದರೆ ಶ್ರೇಣಿಯ ಪರಿಕಲ್ಪನೆಯನ್ನು ಮೊದಲಿಗೆ ಅಭ್ಯಾಸ ಮಾಡಿದ್ವಿ. ಶ್ರೇಣಿಗಳು ಎಂದರೆ ಏನು? ಸಂಖ್ಯೆಗಳನ್ನು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ಬರೆಯೋದು. ಆ ನಿರ್ದಿಷ್ಟ ನಿಯಮದಲ್ಲಿ ಸಂಖ್ಯೆಯನ್ನು ಸೇರಿಸುವ ನಿಯಮವನ್ನು ಅನುಸರಿಸಿ ನಾವು ಬರೆದೇವಿ ಅಂತಂದರೆ ಅದು ಒಂದು ಸಮಾಂತರ ಶ್ರೇಣಿಯಾಗುತ್ತದೆ. ಸಮಾಂತರ ಶ್ರೇಣಿಯ ಪರಿಕಲ್ಪನೆಯನ್ನು ತಗೊಂಡಿವಿ, ಇದಕ್ಕೆ AP ಅಂತ ಕರೆದ್ವಿ. ಇನ್ನು ಶ್ರೇಣಿಗಳ ಈ ಸಮಾಂತರ ಶ್ರೇಣಿಗಳಲ್ಲಿ ಒಂದು ಪರಿಮಿತ ಶ್ರೇಣಿ, ಇನ್ನೊಂದು ಅಪರಿಮಿತ ಶ್ರೇಣಿ, ಎರಡು ವಿಧಗಳ ಪರಿಚಯವನ್ನು ನೋಡ್ಕೊಂಡಿವಿ. ಆಮೇಲೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನೋಡಿದ್ವಿ. ಸಾಮಾನ್ಯ ರೂಪದಲ್ಲಿ ಎ ಮೊದಲ ಪದ, ಡಿ ಸಾಮಾನ್ಯ ವ್ಯತ್ಯಾಸ ಇದ್ದರೆ ಸಾಮಾನ್ಯ ರೂಪ a + b a + 2d ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಮೇಲೆ ಸಮಾಂತರ ಶ್ರೇಣಿಯ ಎನ್ನನೇ ಪದದ ಪರಿಕಲ್ಪನೆಯನ್ನು ನೋಡಿದ್ವಿ. an = a + n - 1 × d ಇದರ ಆಧಾರಿತ ಉದಾಹರಣೆಗಳನ್ನು ಬಿಡಿಸ್ಕೊಂಡೇವಿ. ಆಮೇಲೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಆಧಾರವಾಗಿಟ್ಕೊಂಡು ಸೂತ್ರವನ್ನು ನಿರ್ಧಾರ ಮಾಡಿದ್ವಿ. Sn = n/2 2a + n - 1 × d ಅಂತ ಒಂದು ಸೂತ್ರ ಮಾಡ್ಕೊಂಡಿವಿ. ಇನ್ನೊಂದು n/2 × a + n ಕೊನೆಯ ಪದವನ್ನು ಕೊಟ್ಟಾಗ ಅಂತ ಒಂದು ಅರ್ಥ ಮಾಡ್ಕೊಂಡಿವಿ. ಇಷ್ಟು ಅಂಶಗಳನ್ನು ಅಭ್ಯಾಸ ಮಾಡಿಕೊಂಡು ಇವುಗಳ ಆಧಾರಿತ ವಿವಿಧ ಉದಾಹರಣೆಗಳನ್ನು ಬಳಸಿ ನಾವು ವಿದ್ಯಾರ್ಥಿಗಳೇ ಸಾಕಷ್ಟು ಉದಾಹರಣೆಗಳು, ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನು ಪರಿಚಯ ಮಾಡ್ಕೋಬೇಕು. ಅನ್ವಯ ಉದಾಹರಣೆಗಳನ್ನು ಬಳಸಬೇಕು. ಯಾಕಂದರೆ ಈ ಪ್ರಶ್ನೆಗಳೆಲ್ಲವೂ 2 ಅಂಕದ ಪ್ರಶ್ನೆಗಳಲ್ಲಿಯೂ ಇರಬಹುದು, 4 ಅಂಕದ ಪ್ರಶ್ನೆಗಳಲ್ಲಿ ಇವುಗಳನ್ನು ಸೇರಿಸಲಿಕ್ಕೆ ಸಾಧ್ಯತೆಗಳು ಇದಾವೆ. ಸೊ ಹೀಗಾಗಿ ಅತ್ಯಂತ ಮಹತ್ವವಾದ ಒಂದು ಅಧ್ಯಾಯವನ್ನು ಸಮಾಂತರ ಶ್ರೇಣಿಗಳು ಅನ್ನುವ ಅಧ್ಯಾಯವನ್ನು ನಾನು ಇಲ್ಲಿ ಮುಗಿಸಿನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ 2ನೆಯ ಅಧ್ಯಾಯ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದ.